ಸಮ್ಮರಿಂದ ಮಾನ್ಸೂನ್ ಶಿಫ್ಟ್ ಆಗಿಬಿಟ್ಟಿದೆ ವೆದರ್ ಮೋಡು. ನಿಲ್ಸನ ಇಲ್ಲಿ ಆಕ್ಚುಯಲ್ ಆಗಿ ಟೆಂಪಲ್ ಇರೋದು ಇಲ್ಲಿ. ಇದು ಅಶ್ವತ್ಥ ವೃಕ್ಷದ್ದು ಮೆಷರ್ಮೆಂಟ್ ಕಂಬಗಳು ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ. ಇಲ್ಲಿ ಬೀಚ್ ಸೈಡ್ ಇರುತ್ತಲ್ಲ ಆ ತರ ಮರಳಿದೆ. ರೋಡ್ ಮಸ್ತಾಗಿದೆ, ಒಳ್ಳೆ ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ವ್ಲಾಗ್ಗೆ. ಸೊ ಆ್ಯಸ್ ಆಫ್ ನಾವ್ ಒಂದು 9:30 10 ಆಗಿರ್ಬೋದು. ವೆದರ್ ನೋಡಿ ಹೆಂಗಿದೆ. ಈಗ ಮಾನ್ಸೂನ್ದು ಫಸ್ಟ್ ರೈಡ್ ಇದು. ಬಟ್ ಸದ್ಯಕ್ಕೆ ಮಳೆ ಬರ್ತಿಲ್ಲ. ನಿನ್ನೆ ನೈಟಿಂದ ಕಂಟಿನ್ಯೂಸ್ ಆಗಿ ಹೊಡೆದಿದ್ದು ಮಳೆ ಈಗ ಬೆಳಗ್ಗೆ ನಿಂತಿದೆ. ಸೊ ಅಷ್ಟೊಂದು ಮಳೆ ಬಂದಿದ್ದಕ್ಕೆ ಈಗ ಸದ್ಯಕ್ಕೆ ಈಗ ಮಳೆ ಇಲ್ಲ. ಸೊ ಇವತ್ತು ಪ್ಲ್ಯಾನ್ ಏನಂತಂದರೆ ತೀರ್ಥಹಳ್ಳಿ ಸೈಡ್ ಹೋಗ್ತಿದ್ದೀವಿ. ತೀರ್ಥಹಳ್ಳಿ ಸೈಡ್ ಒಂದೆರಡು ಪ್ಲೇಸ್ ಇದೆ. ಫಾಲ್ಸ್ ಎಲ್ಲ ನೋಡಿದ್ವಲ್ಲ ಕಂಟಿನ್ಯೂಸ್ ಆಗಿ. ಈಗ ಒಂದೆರಡು ಬೇರೆ ಥರ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊಸನಗರ ಸೈಡ್ ಹೋದಾಗ ರಾಮಚಂದ್ರಪುರ ಮಠ ಇತ್ತಲ್ಲ, ಆ ಟೈಪಲ್ಲಿ ಒಂದು ಮಠ ಇದೆ. ಆ್ಯಂಡ್ ಮಹಿಷಿ ರಿವರ್ ಬೀಚ್ ಅಂತ ಒಂದು ಸ್ಪಾಟ್ ಇದೆ. ಏನೋ ಸ್ವಲ್ಪ ಸ್ಟೋರಿ ಇರೋದು ಒಂದು ಟೆಂಪಲ್ ಇದೆ. ಸೊ ಸೀದಾ ಅಲ್ಲಿ ಹೋಗೋಣ ಬನ್ನಿ. ಸೊ ಎಷ್ಟು ದಿನ ಶೆಕೆ ತುಂಬ ಹೀಟ್ ಆಗ್ತಿದೆ ಅಂತಿದ್ವಿ. ಈಗ ರೈಟ್ ಸೀಸನ್ ಬಂದಿದೆ. ಇನ್ಮೇಲೆ ಚಳಿ ಅಂತ ಒದ್ದಾಡಬೇಕು. ಹೆವಿ ಕೋಲ್ಡ್ ಆಗಿಬಿಟ್ಟಿದೆ 2 ದಿನ ಮಳೆ ಹೊಡೆದಿದ್ದಕ್ಕೆ ಶಿವಮೊಗ್ಗದಲ್ಲಿ. ನೆನ್ನೆ ಮಾತ್ರ ಸಿಕ್ಕಾಬಟ್ಟೆ ಗುಡುಗು ಮಿಂಚು, ಸಿಕ್ಕಾಬಟ್ಟೆ ಮಳೆ ಬಂತು. ಇಲ್ಲೆಲ್ಲ ಜಾಸ್ತಿ ಬಂದಿರಂಗೆ ಕಾಣಲ್ಲ. ಬಟ್ 2 ದಿನ ಮಳೆ ಬಿದ್ದಿದ್ದಕ್ಕೆ ಡೈರೆಕ್ಟ್ ಸಮ್ಮರಿಂದ ಮಾನ್ಸೂನ್ ಶಿಫ್ಟ್ ಆಗಿಬಿಟ್ಟಿದೆ ವೆದರ್ ಮೋಡು. ಚಳಿ ಆಗ್ತಿದೆ. ಆ್ಯಕ್ಚುಲಿ ಸೆಕೆ ಆಗ್ಬೋದೇನೋ ಅಂತ ನಾವು ಸ್ವಲ್ಪ ಲೈಟ್ ವೆಯ್ಟ್ ಇರೋ ಟೀ ಶರ್ಟ್ ಹಾಕೊಂಬಂದ್ವಿ. ಜರ್ಕಿನ್ ಜಾಕೆಟ್ ಏನು ತರಲಿಲ್ಲ. ಈಗ ಅನಿಸ್ತಿದೆ ಜಾಕೆಟ್ ಗೀಕೆಟ್ ಹಾಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಸ್ಟಿಲ್ ನೋಡೋಣ ಆಮೇಲೆ ಬಿಸಿಲು ಬರ್ಬೋದಾ ಅಂತ. ಕೆಲವೊಂದು ಟೈಮ್ ಹಿಂಗೆ ಆಟಾಡ್ಸುತ್ತೆ. ಸ್ವಲ್ಪ ಹೊತ್ತು ಈ ಥರ ಇದ್ದು ವೆದರ್ ಸಡನ್ ಬಿಸಿಲು ಬಂದ್ಬಿಡುತ್ತೆ. RTX ಹೋಗ್ತಿದೆ, ಒಬ್ಬರೇ ಯಾರೋ ಸೋಲೋ ರೈಡ್ ಹೋಗ್ತಾ ಇದ್ದಾರೆ. ರೋಡ್ ಪ್ರೆಸೆನ್ಸ್ ಸಕ್ಕತ್ತಾಗಿದೆ RTX. ಸೊ ಅವಾಗಲಿಂದ ಈ RTX ಅವರು ಒಳ್ಳೆ ಕಂಪ್ನಿ ಕೊಡ್ತಾ ಇದ್ದಾರೆ. ಸೊ ಚೇಸ್ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಬೈಕಿಂದ ಇನ್ನೊಂದು ಬೈಕ್ನ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಅದಕ್ಕೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗಿಂದ. ಒಳ್ಳೆ ನುಗ್ತಿದೆ ಗಾಡಿ, ಪರವಾಗಿಲ್ಲ. ಈ ಗುಂಡಿ ಪಂಡಿ ಸಣ್ಣ ಪುಟ್ಟ ರೋಡ್ ಮೇಲಿರೋ ಪ್ಯಾಚಸ್ಗಳು ಅದೆಲ್ಲ ಮ್ಯಾಟ್ರ್ ಅಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿ ನುಗ್ತಿದೆ. ಆರಿಸ್ಕೊಂಡು ಆರಾಮಾಗಿ ಹೊಡಿತಿದ್ದಾರೆ ಅವಾಗಿಂದ. ಸೊ ನಮ್ಮದು ಮೇ ಬಿ ಇಲ್ಲೇ ಲೆಫ್ಟ್ ಹೋಗ್ಬೇಕು ಅನಿಸುತ್ತೆ. ತೀರ್ಥಹಳ್ಳಿ ಏನು ಎಂಟ್ರೇ ಆಗಿಲ್ಲ ನಾವು. ತೀರ್ಥಹಳ್ಳಿಯಿಂದ ಇನ್ನೂ ಹಿಂದೆ. ವಾವ್ ಮನೆ ನೋಡಿ. ತುಂಬ ಚೆನ್ನಾಗಿದೆ. ಯಾವುದೋ ಕಾರ್ಟೂನಲ್ಲಿ ನೋಡ್ದಂಗೆ ಆಯಿತು. ಅದೋ ಕೆರೆ ಇದೆ ನೋಡಿ ಇಲ್ಲೂ. ವಾ ಸಖತ್ತಿದೆ ರೋಡ್ ಇದು. ನಿಲ್ಸನ ಇಲ್ಲಿ. ಇದೊಂದು ನೋಡಿ, ಸ್ವಲ್ಪ ಪೇಷನ್ಸ್ ಇರಬೇಕು ಎಲ್ಲರೂ ರೈಡ್ ಹೋದಾಗ. ಒಳ್ಳೆ ಜಾಗಗಳು ಕಂಡಾಗ ಬರೀ ಡೆಸ್ಟಿನೇಷನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಹೋಗ್ಬಾರ್ದು. ಒಳ್ಳೆ ಜಾಗಗಳು ಕಾಣಿಸಿದಾಗ ಸ್ವಲ್ಪ ಅಲ್ಲಲ್ಲಿ ಈ ಥರ ಸ್ಟಾಪ್ ಕೊಟ್ಟು ಮೆಮೊರಿಗೆ ಒಂದೆರಡು ಫೋಟೋಗಳು ಹೊಡ್ಕೊಂಡು ಹೋಗಬೇಕು. ನೀರು ಜಾಸ್ತಿ ಇಲ್ಲ. ಇಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಇದೆ. ಇಷ್ಟೊತ್ತು ಇಲ್ಲಿ ನಿಂತು ಆ ಕೆರೆ ಹತ್ರ ಒಂದು ಸ್ವಲ್ಪ ಫೋಟೋ ಗಿಟೋಸು ವೀಡಿಯೋಸ್ ಮಾಡ್ಕೊಂಡ್ವಿ. ಬನ್ನಿ ಸೀದಾ ಮಹಿಷಿ ರಿವರ್ ಬೀಚಿಗೆ ಹೋಗೋಣ. ಊರು ಚೆನ್ನಾಗಿದೆ, ಊರಲ್ಲಿರೋ ಮನೆಗಳು ಚೆನ್ನಾಗಿದೆ. ಒಂಥರ ಕೂರ್ಗ್ ವೈಬ್ ಇದೆ, ಆ ಟೈಪ್ ಇದೆ ಇಲ್ಲಿ ಮನೆಗಳು ಈ ಊರಲ್ಲಿ. ಉದಯಪುರ ಅಂತೆ ಊರ ಹೆಸರು. ಈ ಊರಿಗೆ ಮುಂಚೆ ಬಂದಿದ್ವೋ ಇಲ್ಲೋ ನೆನಪಿಲ್ಲ. ಬಟ್ ಊರು ಮಾತ್ರ ಮಸ್ತಾಗಿದೆ ನೋಡಿ. ಹೂಗಳು ಎಷ್ಟು ಚೆನ್ನಾಗಿದೆ. ಮನೆಗಳು ನೋಡಿ ಇಲ್ಲಲ್ಲ, ಮನೆಗಳು, ಮನೆ ಸುತ್ತ ಗಾರ್ಡನ್. ಬರೀ ಎಸ್ಟೇಟ್ಗಳೇ ಇರೋ ರೋಡಲ್ಲಿ ಹೋದಂಗೆ ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಶ್ರೀಮದ್ ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮಹಿಷಿ. ಓಕೆ, ಈ ಜಾಗದ ಹೆಸರೇ ಮಹಿಷಿ. ಇರೋದು ಅಶ್ವತ್ಥ ನಾರಾಯಣ ಟೆಂಪಲ್ ಇದೆ. ಇದೇ ಸ್ಪಾಟ್ ನೋಡಿ ಬಂದ್ವಿ. ನಾನಲ್ಲಿ ರೋಡ್ ಚೆನ್ನಾಗಿದೆ ಅಂತ ಹೊಡೆದ್ಬಿಡ್ತಿದ್ದೆ ಆ ಕಡೆ. ಆ್ಯಕ್ಚುಯಲ್ ಆಗಿ ಟೆಂಪಲ್ ಇರೋದು ಇಲ್ಲಿ, ಶ್ರೀ ಕ್ಷೇತ್ರ ಮಹಿಷಿ. ದೇವಸ್ಥಾನದಿಂದ ಎದುರುಗಡೆ ಇರೋ ವ್ಯೂ ಮಾತ್ರ ಸಾಕಾಗ್ತಿದೆ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದ್ರ ಹಿಸ್ಟ್ರಿ ಹೊರಗಡೆ ಹೇಳ್ತೀನಿ. ದೇವಸ್ಥಾನ ಈ ಥರ ಇದೆ, ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿರೋ ವೈಬ್ರೇಷನ್ಸು ನಾವು ಒಂದ್ಸರಿ ಮೃಗವಧೆಗೆ ಹೋಗಿದ್ವಲ್ಲ, ಸೊ ಸಿಮಿಲರ್ ಇದೆ. ಈಗ ಜಸ್ಟ್ ಭಟ್ರು ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಕೊಟ್ಟು ಹೋದ್ರು. ಎಂಟ್ರೆನ್ಸಲ್ಲಿ ಇಲ್ಲಿ ಫ್ರಂಟಲ್ಲಿ ಈ ಥರ ಇದೆ, ಡೋರ್ ಹಾಕಿದ್ದಾರೆ. ಒಳಗಡೆ ದೇವರು ತುಂಬ ಚೆನ್ನಾಗಿದೆ. ಸೈಡಲ್ಲೆಲ್ಲ ಕಟ್ಟೆ ಇದೆ, ಮಂಟಪ ಟೈಪು. ಅಶ್ವತ್ಥ ಮರ ಇದೆ ನೋಡಿ. ಹಳ್ಳಿ ಕಟ್ಟೆ ಎಲ್ಲ ನೋಡಿರ್ತೀವಲ್ಲ ನಾವು, ಸೇಮ್ ಅದೇ ಥರ ಇದೆ, ಸಿಮಿಲರು. ಸೊ ಇಲ್ಲಿ ಆಂಜನೇಯ ಸ್ವಾಮಿ ಅಶ್ವತ್ಥ ಮರನ ಬಂದು ನೆಟ್ಟಿರೋ ಹಿಸ್ಟ್ರಿ ಇದೆಯಂತೆ. ಅದಕ್ಕೆ ಇಲ್ಲಿ ಅಶ್ವತ್ಥ ನಾರಾಯಣ ಟೆಂಪಲ್ ಆಗಿರೋದು. ಇದು ಅಶ್ವತ್ಥ ವೃಕ್ಷದ್ದು ಡೋರ್ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಲೆಫ್ಟ್ ಅಲ್ಲಿ ದುರ್ಗಮ್ಮ ದೇವಸ್ಥಾನ ಇದೆ. ಇಲ್ಲಿದೆ ನೋಡಿ, ಇದನ್ನು ಡೋರ್ ಹಾಕಿದ್ದಾರೆ. ನಾವು ಬಂದಾಗ್ಲೇ ಅದೆಲ್ಲ ಕ್ಲೋಸ್ ಆಗಿತ್ತು. ಮೇನ್ ಎಂಟ್ರೆನ್ಸ್, ಮೇನ್ ದೇವಸ್ಥಾನ ಮಾತ್ರ ಓಪನ್ ಮಾಡಿದ್ರು ನೋಡಿ. ಇದೆ ಬಾವಿ.
ಅಲ್ಲಿವರೆಗೂ ಇದೆ. ಅಗಲ ಕಮ್ಮಿ ಇದೆ ಬಟ್ ಉದ್ದ ಅಲ್ಲಿ ಕೆಳವರೆಗೂ ಇದೆ ನೋಡಿ. ಇಲ್ಲಿ ಎಂಟ್ರೆನ್ಸ್ ಇದು. ಆಂಜನೇಯ ಸ್ವಾಮಿ ಸೀತಾ ಮತ್ತೆ ರಾಮನ್ ಮೇಲೆ ಸ್ವಲ್ಪ ಏನೋ ಬೇಜಾರಾಗಿ ಎಮ್ಮೆ ರೂಪ ತಾಳಿ ಈ ಸೈಡ್ ಬಂದಿದ್ದು ಅಂತ ಇದ್ರ ಹಿಸ್ಟ್ರಿ ಇದೆ. ಸಂಸ್ಕೃತದಲ್ಲಿ ಎಮ್ಮೆನ ಮಹಿಷಿ ಅಂತ ಕರೀತಾರೆ, ಅದಕ್ಕೆ ಈ ಪ್ಲೇಸಿಗೆ ಮಹಿಷಿ ಅಂತ ಹೆಸರು ಬಂದಿರೋದು. ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಬಂದು ಇಲ್ಲಿ ಅಶ್ವತ್ಥ ಮರನ ನೆಟ್ಟಾಗಿಂದ ಇಲ್ಲಿ ಅಶ್ವತ್ಥ ನಾರಾಯಣ ಸ್ವಾಮಿ ಟೆಂಪಲ್ ಆಗಿರೋದು ಅಂತ ಹಿಸ್ಟ್ರಿ ಇರೋದು. ಒಳಗಡೆ ದೇವಸ್ಥಾನನೂ ತುಂಬಾ ಚೆನ್ನಾಗಿದೆ, ದೇವ್ರ ವಿಗ್ರಹನೂ ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ಶಿವಮೊಗ್ಗದಿಂದ ನಮಗೇನ್ ಜಸ್ಟ್ ಒಂದು 55 ಕಿಲೋಮೀಟರ್ ಆಗ್ಬೋದು. ದೇವಸ್ಥಾನದ ಎದುರುಗಡೆನೆ ಕರೆಕ್ಟ್ ಆಗಿ ಅಲ್ಲಿ ಮೇಲ್ಗಡೆ ಹೈವೇ ಹೋಗುತ್ತೆ, ಅದು ರೋಡು. ಇದು ದೇವಸ್ಥಾನದ ಸರೌಂಡಿಂಗ್ ಹೊರಗಡೆ. ಈಗ ಇಲ್ಲಿ ರಿವರ್ ಬೀಚ್ ಅಂತ ಹೇಳಿದ್ನಲ್ಲ, ಮೆಷರ್ಮೆಂಟ್ ಕಂಬಗಳು ಹಾಕಿದಾರೆ ನೋಡಿ ಇಲ್ಲೆಲ್ಲ. ಮೇ ಬಿ ನೀರ್ ಇಲ್ಲಿವರೆಗೂ ಬರತ್ತೆ ಅನ್ಸುತ್ತೆ. ದೇವಸ್ಥಾನ ಇಲ್ಲಿ ಅಂತ ಅಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿರೋದು ರಿವರಿಗೆ ಹೋಗೋದು ಜಾಗ. ಮಳೆ ಬಂದ್ರೂ ಈ ಕಡೆ ಏನು ಎಫೆಕ್ಟ್ ಆಗಿರೋ ತರ ಕಾಣಿಸ್ತಿಲ್ಲ. ಆ ಸೈಡ್ ಇದೆ ನೋಡು ಜಾಸ್ತಿ, ಬ್ರಿಡ್ಜ್ ಇಂದ ಕಾಣಿಸುತ್ತೆ. ರಿವರ್ ಬೀಚ್ ಅಂತ ಏನು ಕರೀತಾರೆ ಅಂತ ಈಗ ಗೊತ್ತಾಯ್ತು. ಇಲ್ಲಿ ಬೀಚ್ ಸೈಡ್ ಇರತ್ತಲ್ಲ ಆ ತರ ಮರಳಿದೆ, ತುಂಬಾ ಕ್ಲೀನ್ ಇದೆ, ನಾರ್ಮಲ್ ಒಳಗಳ ತರ ಇಲ್ಲ ಇಲ್ಲಿ. ಅಂಡ್ ಸೇಮ್ ಬೀಚ್ ಸೈಡ್ ಯಾವ ತರ ಮರಳಿರತ್ತಲ್ಲ ಸ್ಯಾಂಡ್, ಸೇಮ್ ಅದೇ ತರ ಇದೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇರೋದು. ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದ್ಯಲ್ಲ, ಆ ಬ್ರಿಡ್ಜ್ ವರ್ಗುನು ಇದೆ ಮರಳ ತರ ಸ್ವಲ್ಪ ಜಾಸ್ತಿ ಇದೆ. ಸೊ ಇಲ್ಲೇ ತೋರಿಸ್ತೀನಿ ನೋಡಿ ನೀರ್ ಎಷ್ಟು ಕ್ಲೀನ್ ಇದೆ ಅಂತ. ಕೆಳಗಡೆ ಎಲ್ಲ ಕಲ್ಲು ಮಣ್ಣು ಎಲ್ಲ ಕಾಣಿಸ್ತಿದೆ. ಸ್ಯಾಂಡ್ ನೋಡಿ, ಬೀಚ್ ಸೈಡ್ ಸ್ಯಾಂಡ್ ಇರತ್ತಲ್ಲ ಆ ತರ ಇದೆ. ಬ್ಲ್ಯಾಕ್ ಪ್ಲಸ್ ಬ್ರೌನ್ ಮಿಕ್ಸ್ ಇದೆ ಇಲ್ಲಿ. ಲೈಟ್ ಆಗಿ ಬೀಚ್ ವೈಬ್ಸೇ ಕೊಡತ್ತೆ. ಆದ್ರೆ ಇಷ್ಟು ಕ್ಲೀನ್ನೆಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯೂಶುವಲಿ ಎಲ್ಲ ಕಡೆ ಗಲೀಜ್ ಮಾಡಿರ್ತಾರೆ ಅಂತ. ನೋಡಿ ಸುತ್ತಲೂ ಅಲ್ಲೂ ಕ್ಲೀನ್ ಇದೆ, ಮೇಲ್ಗಡೆ ದಡನೂ ಕ್ಲೀನ್ ಇದೆ. ಇಲ್ಲಿ ಫ್ಲೋ ಜಾಸ್ತಿ ಇಲ್ಲ, ಕಮ್ಮಿ ಇದೆ. ಅಲ್ಲಿ ಎದುರುಗಡೆ ಸ್ಟ್ರೈಟ್ ಇದೆಯಲ್ಲ ಅಲ್ಲಿ ಜಾಸ್ತಿ ಫ್ಲೋ ಅಲ್ಲಿ ಹರಿತಾ ಇದೆ, ನೀವು ಕಾಣಿಸ್ತಿರ್ಬೋದು ನಿಮಗೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇಟ್ಕೊಂಡಿದ್ವಿ ಪ್ಲಾನ್ ಅಲ್ಲಿ. ಅಲ್ಲಿ ಏನೋ 1 ಗಂಟೆ ಅಷ್ಟೊತ್ತಿ ಕ್ಲೋಸ್ ಆಗತ್ತಂತೆ. ಒಂದು 27 ಕಿಲೋಮೀಟರ್ ಇದೆ, ಹೋಗ್ಬೋದು ಅಷ್ಟರೊಳಗೆ. ಸೊ ಈಗ ಅಲ್ಲಿ ಹೋಗೋಣ. ಗಾಡಿ ನೋಡಿ ವಾಶ್ ಮಾಡಿಸಿದೆ ನಾನೇ, ಫುಲ್ ಪಳ ಹೊಳಿತಾ ಇದೆ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದವರೊಬ್ರು ಎಷ್ಟು CC ಬೈಕ್ ಇದು, ಕಲರ್ ಚೆನ್ನಾಗಿದೆ ಅಂತೆಲ್ಲ ನಮ್ಮ ಅಶೋಕನ ಹತ್ರ ಎನ್ಕ್ವೈರಿ ಮಾಡ್ತಾಯಿದ್ರು. ಭಟ್ರು, ಅದು ಪೂಜಾರು, ಯಾವುದು ಇದಾ ಮುಖ್ಯ ಪ್ರಾಣ ಅಂತಿದೆಯಲ್ಲ. ಇದೆಲ್ಲ ರೋಡ್ಗಳೇ ನೋಡಿರ್ಲಿಲ್ಲ ಬಿಡಿ, ಫಸ್ಟ್ ಟೈಮ್ ಬಂದಿರೋದು ಈ ಸೈಡು. ಇಲ್ಲಿಂದ ಕಾಣಿಸೋದು ನೋಡಿ ವ್ಯೂ ಎಕ್ಸಾಕ್ಟ್ಲಿ. ನಿಮಗೆ ಒಂದು ಇಮ್ಯಾಜಿನೇಷನ್ ಸಿಗುತ್ತೆ ಹೆಂಗಿದೆ ಅಂತ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಒಂದು ಚಿಕ್ಕ ಪ್ಲಾಸ್ಟಿಕ್ ಇಲ್ಲ, ಒಂದು ಗಲೀಜಿಲ್ಲ, ಅಷ್ಟು ಕ್ಲೀನ್ ಆಗಿದೆ. ಸೊ ಈಗ ನಮಗೆ ಟಾರ್ಗೆಟ್ ಇರೋದು ಟೈಮು ಎಕ್ಸಾಕ್ಟಾಗಿ 12:15. 1 ಗಂಟೆ ಒಳಗೆ ರೀಚ್ ಆಗಬೇಕಿಲ್ಲ ಅಂದರೆ ಆ ಮಠ ಕ್ಲೋಸ್ ಆಗತ್ತಂತೆ. ಸೊ ಲೆಟ್ಸ್ ಗೋ. 3/4 ಗಂಟೆ ಟೈಮ್ ಇದೆ ನಮಗೆ, ಬಟ್ ಅರ್ಧ ಗಂಟೆ ಒಳಗೆ ಹೋದರೆ ನೋಡ್ಬೋದು. 3/4 ಗಂಟೆಗೆ ಎಕ್ಸಾಕ್ಟಾಗಿ ಹೋದರೆ ಅಲ್ಲಿ ಕ್ಲೋಸ್ ಮಾಡ್ತಿರ್ತಾರೆ, ನಾವು ನೋಡ್ತಾ ಬರಬೇಕಾಗತ್ತೆ. ಸೊ ರೋಡ್ ಮಸ್ತಾಗಿದೆ, ಒಳ್ಳೆ ಬ್ಯಾಟಿಂಗ್ ಮಾಡಿಬಿಡೋಣ ಬನ್ನಿ. ಸದ್ಯದ ದಿನಗಳಲ್ಲಿ ಈ ಥರದ್ದು ಒಂದು ರೂಟೇ ನೋಡಿಲ್ಲ ಬಿಡಿ. ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನೋಡಿದ್ದೇ ಥರದ್ದು ರೋಡ್ಗಳು ನೋಡಿ ನಮಗೂ ಸ್ವಲ್ಪ ಬೋರ್ ಆಗಿತ್ತು. ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಈ ಊರಲ್ಲಿರೋ ಮನೆಗಳು ಒಂಥರ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ದ್ವಾರ, ಯಾವ ದ್ವಾರ? ಊರ ಹೆಸರೇ ದ್ವಾರ. ಏನಿದೆ ರೋಡಿದು. ಗಾಡಿ ಹೊಡೆಯೋಕೆ ಮಸ್ತ್ ಅನಿಸ್ತದೆ. ಹಿಂಗಿದ್ರೆ ಯಾವ ಡಿಸ್ಟೆನ್ಸ್ ಬೇಕಾದರೂ ಬೇಗ ಕವರ್ ಮಾಡಿಬಿಡ್ಬೋದು. ಸಕ್ಕತ್ತಿದೆ. ನನಗೆ ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಒಳ್ಳೆ ರೈಡ್ನ ಎಂಜಾಯ್ ಮಾಡಿ, ಒಳ್ಳೆ ರೈಡ್ ಮಾಡೋಣ. ಪಿಲಿಯನ್ ಬೇರೆ ಇದ್ದಾನೆ ನನ್ನ ಜೊತೆ. ಸಿಂಗಲ್ ಆಗಿದ್ದಿದ್ರೆ ಇನ್ನೂ ಬೇಗ ಹೋಗಿ ರೀಚ್ ಆಗ್ಬೋದಿತ್ತು. ಸೊ ಈ ಥರ ಹೆವಿ ಕರ್ವಲ್ಲಿ ಗೇರ್ ಡೌನ್ ಮಾಡಿ ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಎತ್ಕೊಂಡ್ರೆ ಪಕ್ಕಾ ಕ್ಲೀನಾಗೆ ಪಾಸ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವೇನಾದ್ರು ಮಿಸ್ ಆಗಿ ಅಥವಾ ಏನಾದ್ರು ಸ್ವಲ್ಪ ಪ್ಯಾನಿಕ್ ಆಗಿ ಸ್ಲೋ ಮಾಡೋಕ್ಕಂತ ಬ್ರೇಕ್ ಒತ್ಕೊಂಡೇ ಹಿಡ್ಕೊಂಡಿದ್ರೆ ಅದ್ರ ಗಾಡಿ ಏನು ಮಾಡಿದ್ರು ಅದು ಕಂಟ್ರೋಲ್ ಆಗಲ್ಲ. ಆಪೋಸಿಟ್ ಡೈರೆಕ್ಷನಿಗೆ ಹೋಗಿ ಅಲ್ಲೇ ಎಂಡ್ ಆಗುತ್ತೆ. ಬರ್ತಾ 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 ಆ ಅಭ್ಯಾಸನ ತಪ್ಪಿಸಿ ಇದನ್ನ ಸ್ವಲ್ಪ ಮಾಸ್ಟರ್ ಮಾಡಿದ್ದೀನಿ. ಸೊ ಹಂಗೆ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿದ್ಮೇಲಿಂದ ಕಾರ್ನರಲ್ಲಿ ಗಾಡಿ ಪರ್ಫೆಕ್ಟಾಗಿ ಲೀನ್ ಆಗ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ.
ನೋಡಿ ಈ ಥರ ಇಲ್ಲಿ ಗೇರ್ ಡೌನ್ ಮಾಡಿಬಿಟ್ವಿ ಅಂದರೆ ಆ ಕಡೆ ಹೋಗ್ತಿರೋ ಗಾಡಿ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ನೋಡಿ ಹೆಂಗಿದೆ. ಆ್ಯಂಡ್ ಐಡಿಯಲ್ ಗೇರ್ ಫಾರ್ ದಟ್ ಕಾರ್ನರಿಂಗ್ಸ್ ಈಸ್ 4th ಗೇರ್. 5th ಅಲ್ಲ 6th ಅಲ್ಲ. ಏನಾದರೂ ತುಂಬ ಓವರಾಗಿ ಬೆಂಡಿತ್ತು ಆ್ಯಂಡ್ ಸ್ಲೋ ಡೌನ್ ಮಾಡ್ತಿದ್ದೀವಿ ಅಂತ ಅಂದಾಗ 3rd ಹಾಕೊಬೇಕು. ಇಲ್ಲ ಅಂತ ಅಂದರೆ 4th ಪರ್ಫೆಕ್ಟ್ ಅಂದ್ಕೊಳ್ಳಿ. ಬರೀ ಕರ್ವ್ ರೋಡ್ಸೇ ಜಾಸ್ತಿ ಇತ್ತು ಅಂತಂದರೆ, ಯಾಕಂದರೆ ಪದೇ 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 ಗೇರ್ ಡೌನ್ ಮಾಡಿ ಹೊಡೆಯೋದಕ್ಕೆ ಹಿಂಸೆ. ಒಂದು ಸರಿ 4th ಹಾಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಹೋಗುತ್ತೆ. ನೋಡಿ ಇಲ್ಲಿ ಕರ್ವ್ ಇದೆಯಾ, 5th ಇದೆ, ಕರೆಕ್ಟಾಗಿ ಡೌನ್ ಮಾಡ್ಕೊತೀನಿ ನೋಡಿ. 3 ಬೇಕೇ ಬೇಕಿಲ್ಲಿ, ಇಲ್ಲ ಪರ್ಫೆಕ್ಟಾಗಿ ಆಗಲ್ಲ. ರೋಡ್ ಹಿಂಗಿರೋದಕ್ಕೆ ಸಲೀಸಾಗಿ ಹೋಗ್ತಿದ್ದೀವಿ. ಏನಾದರೂ ರೋಡ್ ಚೆನ್ನಾಗಿರ್ಲಿಲ್ಲ ಅಂದರೆ ಹಿಂಸೆ ಆಗಿಬಿಟ್ರೋದು. ಅಷ್ಟು ಕಿಲೋಮೀಟ್ರು ಇಷ್ಟು ಬೇಗ ಹೊಡಿಬೇಕು ಅಂತಂದರೆ ಸಖತ್ತಿದೆ ಅಂದ್ಕೊಳ್ಳಿ. ಬಾಯ್ಸ್ ಎಲ್ಲ ಜಾಸ್ತಿ ಇದ್ದಾಗ ಅಟ್ಲೀಸ್ಟ್ ರೈಡ್ ಎಂಜಾಯ್ ಮಾಡೋದಕ್ಕಾದ್ರೂ ಈ ಮಠದ ರೋಡಲ್ಲಿ ಬರಬೇಕು. ಅಷ್ಟು ಚೆನ್ನಾಗಿದೆ ಅದು. ಮಹೇಶ್ ಟು ಭೀಮನಕಟ್ಟೆ ಮಠ ಏನಿದೆ ಗುರು ರೋಡು. ನೋಡಿ ಬ್ರೇಕ್ ಹಿಡಿದ್ರೆ ಅಲ್ಲಿಗೆ ಎಂಡಿಗೆ ಹೋಗಿ ನಿಲ್ತೀವಿ. ಗೇರಲ್ಲೇ ವರ್ಕೌಟ್ ಆಗೋದು ಪಕ್ಕ. ಎಕ್ಸಾಕ್ಟ್ ಈಗ 15 ಕಿಲೋಮೀಟ್ರ್ ಬಂದಿದ್ದೀವಂತೆ. 12 ಕಾಲಿಗೆ ನಾವು ಬಿಟ್ಟಿದ್ದಲ್ಲಿ 12 ಕಾಲು 12:16 ಹಂಗೆ. ಕಾಲು ಗಂಟೆಯಲ್ಲಿ ಕರೆಕ್ಟಾಗಿ 15ರಿಂದ 16 ಕಿಲೋಮೀಟ್ರು ಕವರ್ ಮಾಡಿದ್ದೀವಿ. ನಿಮಿಷಕ್ಕೆ 1 ಕಿಲೋಮೀಟ್ರ್ ಅನ್ನಂಗೆ. ಇನ್ನೊಂದು 12 ಏನೋ ಇದೆ ಕಿಲೋಮೀಟ್ರು. ಆರಾಮಾಗಿ ಹೋಗ್ತೀವಿ 1 ಗಂಟೆ ಒಳಗೆ. ಅಶೋಕ ಗಾಡಿ ಹಾಕಿ ಅಷ್ಟೊಂದು ಮುಲುಗಿಸ್ತಿದೆ ಅಂತ ಕೇಳ್ತಿದ್ದಾನೆ. ಕರ್ವಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ, ಪಕ್ಕ ಕವರ್ ಮಾಡಬೇಕು ಅಂದರೆ ಬ್ರೇಕ್ ಹೊಡ್ಕೊಂಡು ಹೋಗ್ಬೇಕಾಗತ್ತೆ ಮಲಗಿಸಿಲ್ಲ ಅಂದರೆ. ಮಲಗಿಸ್ತೀಯ ಅಂತ ಕೇಳ್ದಲ್ಲ, ನಾನು ಮಲಗಿಸ್ತಿಲ್ಲ. ರೋಡ್ ಅಷ್ಟು ಬೆಂಡಿದೆ, ನೀನು ಅವ್ನು ನೋಡು, ನೆಲ ಟಚ್ ಆಗತ್ತೆ, ಇನ್ನೇನು ಕಾಲು ಅಷ್ಟು ಬೆಂಡ್ ಆಗತ್ತೆ ಅವಂದೆ. ಬಟ್ ಕಾರ್ನರಿಂಗ್ ಮಾತ್ರ ಸಕ್ಕತ್ತಿದೆ ಬಿಡಿ ಈ ರೋಡಲ್ಲಿ. ನಿಜವಾಗ್ಲೂ ಇಷ್ಟು ಬೆಸ್ಟೆಸ್ಟು ನಾನು ನೋಡಿದ್ದು ಬೆಸ್ಟೆಸ್ಟ್ ಕಾರ್ನರಿಂಗ್ ಅಂದರೆ ಹೊಸನಗರ ಸೈಡು. ಹೊಸನಗರದಕ್ಕಿಂತನೂ ತುಂಬ ಚೆನ್ನಾಗಿದೆ ಕಾರ್ನರಿಂಗ್ ಇಲ್ಲಿ. ಖುಷಿಯಾಗೋಯ್ತು.
ಸೊ ಅರ್ಧ ಗಂಟೆಲಿ ಹೊಡಿತೀನಿ ಹಿಂದೆ, ಅರ್ಧ ಗಂಟೆಲಿ ಕರ್ಕೊಂಬಂದಿದ್ದೀನಿ. 27 ಅಲ್ಲ, ಹತ್ತತ್ರ 29 ಇತ್ತಂತಿದು. ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಲೆಕ್ಕ. ಓ ಇದೇ ಮಠ, ನೋಡೋಣ ಏನು ಮಠ ಇದು ಅಂತ. ಒಳಗೆ ಹೋಗ್ಬೋದಂತೆ. ಇಲ್ಲಿ ಎರಡೆರಡು ಹೆಸರಿದೆ, ನಾವು ಯಾವುದಂತ ತಿಳ್ಕೊಳ್ಳೋಣ. ಭೀಮ ಸೇತು, ಭೀಮನ್ ಕಟ್ಟೆ ಅಂತಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಮಠಕ್ಕೆಲ್ಲ ಹೋಗೋಷ್ಟು ಒಳ್ಳೆ ಹುಡುಗರಾದ್ರೆ ಇವರು ಅಂತೆಲ್ಲ ಅಂದ್ಕೊಂಬಿಡಿ, ಮಠದ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಂತ ಬಂದಿರೋದು ಆ್ಯಕ್ಚುಲಿ. ಆಮೇಲೆ ಫ್ಯೂಚರ್ ಪ್ಲ್ಯಾನ್ ಏನಾದರೂ ಇದ್ದರೆ ನೋಡೋಣ, ಮಠ ಗಿಟ್ಟ ಸೇರೋಣ ಅಂತ ಕರ್ಕೊಂಬಂದೆ ನಮ್ಮ ಅಶೋಕ.